ಪೆನ್ ಡ್ರೈವ್ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ಮಧ್ಯರಾತ್ರಿ ಬಂಧಿಸಲಾಗಿದೆ ಎಸ್ಐಟಿ ವತಿಯಿಂದ. ಮ್ಯೂನಿಕ್ನಿಂದ ನೇರವಾಗಿ ಬೆಂಗಳೂರಿಗೆ ಬಂದಿಳಿದಂತಹ ಪ್ರಜ್ವಲ್ ರೇವಣ್ಣ ಅವರನ್ನು ಮೊದಲಿಗೆ ಸಿಎಸ್ಐಎಫ್ ಅವರು ವಶಕ್ಕೆ ಪಡಿತಾರೆ. ಇಮಿಗ್ರೇಷನ್ ಅಧಿಕಾರಿಗಳು ವಶಕ್ಕೆ ಪಡೆದು ನಂತರ ಅವರನ್ನು ಎಸ್ಐಟಿಗೆ ಹಸ್ತಾಂತರ ಮಾಡಿ ತಡರಾತ್ರಿ 1:30 2 ಗಂಟೆಯ ವೇಳೆಗೆ ಅವರನ್ನ ಬೆಂಗಳೂರಿನ ಎಸ್ಐಟಿ ಕಚೇರಿಗೆ ತಂದು ಅಲ್ಲಿ ಇರಿಸಲಾಗಿತ್ತು. ಅವರಿಗೆ ರೆಸ್ಟನ್ನು ಕೊಡಲಾಗಿತ್ತು. ಇವತ್ತು ಬೆಳಗ್ಗೆಯಿಂದ ಮಿಕ್ಕಿದ ಎಲ್ಲ ಪ್ರಕ್ರಿಯೆಗಳು ಕೂಡ ಆರಂಭ ಆಗುತ್ತೆ. ಒಂದು ಕಡೆ ಮೆಡಿಕಲ್ ಟೆಸ್ಟ್ ಆಗಬೇಕು, ಮತ್ತೊಂದು ಕಡೆ ಜಡ್ಜ್ ಮುಂದೆ ಹಾಜರುಪಡಿಸಬೇಕು, ಪ್ರಾಥಮಿಕ ವಿಚಾರಣೆ ನಡಿಬೇಕು. ಸೊ ಮೊದಲಿಗೆ ಪ್ರಾಥಮಿಕ ವಿಚಾರಣೆ ನಡೆದು ನಂತರ ಅವರನ್ನು ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಹೋಗಲಾಗುತ್ತೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಅನ್ನು ಮಾಡಲಾಗುತ್ತೆ. ಬೌರಿಂಗ್ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ ಪ್ರಜ್ವಲ್ ರೇವಣ್ಣ ಅವರನ್ನ. ಎಸ್ಐಟಿ ಕಚೇರಿಯಲ್ಲಿ ರಾತ್ರಿ ಪ್ರಜ್ವಲ್ ಚಡಪಡಿಕೆ, ಎಷ್ಟೊತ್ತು ಬೆಳಗಾಗುತ್ತೋ ಏನು ಕಥೆನೋ ಅಂತ ಟೆನ್ಷನ್. ಎಸ್ಐಟಿ ಕಚೇರಿಯಿಂದ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅಧಿಕಾರಿಗಳು. ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಇದಕ್ಕೆ ಎಲ್ಲ ರೀತಿ ತಯಾರಿ ಮಾಡ್ಕೊಂಡಿದ್ದಾರೆ. ಪ್ರಜ್ವಲ್ಗೆ BP, ಶುಗರ್, ಯೂರಿನ್ ಟೆಸ್ಟ್, ಬ್ಲಡ್ ಸ್ಯಾಂಪಲ್ ತಗೊಳ್ಳೋದು, ಎಲ್ಲ ರೀತಿಯ ಪರೀಕ್ಷೆಗಳನ್ನು ಕೂಡ ಮಾಡ್ತಾರೆ. ಅದೆಲ್ಲ ನಡೆದ ನಂತರ ಪ್ರಾಥಮಿಕ ವಿಚಾರಣೆ ಕೂಡ ಆಗಬೇಕಾಗುತ್ತೆ. ನನ್ನ ಪ್ರಕಾರ ಅವರಿಗೆ ಬೆಳಗ್ಗೆ ಫ್ರೆಶ್ ಅಪ್ ಎಲ್ಲ ಆದ ನಂತರ ತಿಂಡಿಯನ್ನು ಕೊಟ್ಟು ಪ್ರಾಥಮಿಕ ವಿಚಾರಣೆಯನ್ನು ಮೊದಲಿಗೆ ನಡೆಸ್ತಾರೆ. ಅವ್ರ ಮೇಲೆ ದಾಖಲಾಗಿರ್ತಕ್ಕಂಥ 3 ಕೇಸು, ಆ 3 ಕೇಸ್ನಲ್ಲಿ ದೂರುದಾರರು ಯಾರು, ಅವರು ಕೊಟ್ಟಿರ್ತಕ್ಕಂಥ ದೂರೇನು, ಇದೆಲ್ಲದ್ರ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟು ವಿಚಾರಣೆಯಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಂಡು ಆ ನಂತರ ಬೇಕಾದರೆ ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಹೋಗ್ಬೋದು. ಯಾಕೆಂದರೆ ಒಂದು ಸರ್ತಿ ಅವ್ರನ್ನ ಹೊರಗೆ ಕರ್ಕೊಂಡು ಬಂದರೆ ವೈದ್ಯಕೀಯ ಪರೀಕ್ಷೆ ಮಾಡಿ ಕೋರ್ಟ್ಗೆ ಅಟೆಂಡ್ ಮಾಡಿ ಮತ್ತೆ ವಾಪಸ್ ಕರ್ಕೊಂಡು ಬರೋದು, ಪದೇ ಪದೇ ಕರ್ಕೊಂಡು ಹೋಗಿ ಬಂದು ಮಾಡಲ್ಲ. ಹಾಗಾಗಿ ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಇಬ್ಬರು ಪ್ರತಿನಿಧಿಗಳು ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಮುರಳೀಧರ್ ಮತ್ತು ಮಾರುತಿ. ಮೊದಲಿಗೆ ಮುರಳಿ ಅವ್ರನ್ನ ಮಾತನಾಡಿಸ್ಬಿಡ್ತೀನಿ. ಮುರಳಿ, ಈಗ SIT ಅಧಿಕಾರಿಗಳು ಸಾಮಾನ್ಯವಾಗಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್, ಪ್ರಾಥಮಿಕ ವಿಚಾರಣೆಯನ್ನು ಮಾಡ್ದೇ ಮೆಡಿಕಲ್ ಟೆಸ್ಟ್ ಕರ್ಕೊಂಡು ಹೋಗೋ ಡೌಟ್ ಅಂತ ಅನ್ಕೋತೀನಿ. ಆ ಕೆಲಸಗಳು ಈಗ ಆರಂಭ ಆಗಬಹುದಾ ಅಂತ? ಖಂಡಿತ ಅರವಿಂದ್, ಯಾಕೆಂದ್ರೆ ಒಂದಷ್ಟು ಪ್ರಾಥಮಿಕ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳುವಂಥದ್ದು, ಯಾಕೆಂದ್ರೆ ನ್ಯಾಯಾಧೀಶರ ಮುಂದೆ ಒಂದಷ್ಟು ವಿಚಾರಗಳನ್ನ ಇಡಬೇಕಾಗುತ್ತೆ. ಯಾಕಂದ್ರೆ ಅವರನ್ನ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳುವಂಥ ಪ್ರಕ್ರಿಯೆಗೆ ಚಾಲನೆ ಕೊಡಬೇಕು ಅಂದ್ರೆ ಈ ಒಂದಷ್ಟು ಪ್ರಾಥಮಿಕ ಹೇಳಿಕೆಗಳನ್ನ ದಾಖಲು ಮಾಡ್ಕೋಬೇಕು. ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡು ಅದನ್ನೇ ಒಂದು ಅಸ್ತ್ರವಾಗಿ ಇಟ್ಕೊಳ್ತಾರೆ. ಯಾಕೆಂದ್ರೆ ಅವರನ್ನ ಬಂಧನಕ್ಕೊಳಪಡಿಸಿರುವಂಥದ್ದು ಇಂತಿಷ್ಟು ಗಂಟೆಯಲ್ಲಿ, ಜೊತೆಗೆ ಅವರನ್ನ ಮೆಡಿಕಲ್ ಟೆಸ್ಟ್ ಮಾಡಿಸಿದೀವಿ, ಜೊತೆಗೆ ಅವರು ಒಂದಷ್ಟು ಅಸಹಕಾರ ಕೂಡ ತೋರಿಸಿದ್ದಾರೆ, ಜೊತೆಗೆ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಪೊಲೀಸ್ ಕಸ್ಟಡಿಗೆ ಅನಿವಾರ್ಯ ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಕೇಳ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿಯೇ ಈಗ SIT ಅಧಿಕಾರಿಗಳು ಈಗ ಒಂದು 10-11 ಗಂಟೆ ಒಳಗಡೆ ಒಂದು ಪ್ರಾಥಮಿಕ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳೋದಕ್ಕೆ, ಅದರಲ್ಲೂ ಕೂಡ ಹೊಳೆನರಸೀಪುರದ ಒಂದು ಪ್ರಕರಣ ಇದೆ, ಆ ಪ್ರಕರಣದಲ್ಲಿ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳೋ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡ್ತಾರೆ. ಯಾಕೆಂದ್ರೆ ಈಗ ಪ್ರಜ್ವಲ್ ರೇವಣ್ಣ ಅವರ ಬಂಧನಕ್ಕೊಳಪಡಿಸಿರುವಂತದ್ದು ಹೊಳೆನರಸೀಪುರದ ಸಂತ್ರಸ್ತೆ ಕೊಟ್ಟಿರುವಂತ ಅತ್ಯಾಚಾರದ ಪ್ರಕರಣ ಏನಿತ್ತು, ದೂರೇನಿತ್ತು, ಆ ದೂರಿನ ಅನ್ವಯ ಈಗ ಬಂಧನಕ್ಕೆ ಒಳಪಡಿಸಿದ್ದಾರೆ. ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದು ಕೂಡ ಅದೇ FIR ನಲ್ಲಿ ಹಾಜರುಪಡಿಸಿ ಅವರನ್ನ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ತಾರೆ. ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡು ಆ ಪೀರಿಯಡ್ ಮುಗಿದ ನಂತರ ಇನ್ನೊಂದು FIR, ಎರಡನೇ FIR ಪೀರಿಯಡ್ ಮುಗಿದ ನಂತರ ಮತ್ತೊಂದು FIR, ಇದೇ ರೀತಿಯಲ್ಲಿ ಸರಿಸುಮಾರು 25ರಿಂದ 30 ದಿನಗಳ ಕಾಲ ಅವರನ್ನ ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಕೊಳ್ಳೋದಕ್ಕೆ ಈಗ SIT ತಯಾರಿಯನ್ನ ಮಾಡ್ತಾ ಇದೆ. ಅಂದ್ರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕಿಂತ ಮುಂಚಿತವಾಗಿ ಇನ್ನೊಂದು ದೊಡ್ಡ ಡೆವಲಪ್ಮೆಂಟ್ ಇರುವಂತದ್ದು, ಅದು ಏನಂದ್ರೆ ಬೌರಿಂಗ್ ಹಾಸ್ಪಿಟಲ್ ಅಲ್ಲಿ ಜನರಲ್ ಚೆಕಪ್, ಅಂದ್ರೆ ಅತ್ಯಾಚಾರದ ಆರೋಪಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಬೇಕಾಗತ್ತೆ. ಅದು ಮುಂದಿನ ಹಂತಗಳಲ್ಲಿ, ಮುಂದಿನ ದಿನಗಳಲ್ಲಿ ನಡೆಯುವಂಥದ್ದು. ಈಗ ಕೇವಲ ಜನರಲ್ ಚೆಕಪ್ ಅನ್ನ ಮಾಡ್ತಾರೆ. ಜನರಲ್ ಚೆಕಪ್ ಅನ್ನ ಮಾಡಿದ ಬಳಿಕ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಿ ಅದಾದ ನಂತರ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಪ್ರಕ್ರಿಯೆಗೆ ಚಾಲುವನ್ನ SIT ಅಧಿಕಾರಿಗಳು ಕೊಡುವಂಥದ್ದು. ಮಾರುತಿಯನ್ನ ಮಾತನಾಡಿಸ್ಬಿಡ್ತೀನಿ. ಮಾರುತಿ, ಸಾಮಾನ್ಯವಾಗಿ ಯಾರನ್ನೇ ಅರೆಸ್ಟ್ ಮಾಡಿದ್ರು ಕೂಡ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡೋಕ್ಕೂ ಮೊದಲು ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸ್ತಕ್ಕಂಥದ್ದು ಸಹಜ ಪ್ರಕ್ರಿಯೆ. ಆದರೆ ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಅದಕ್ಕೋಸ್ಕರ ಅಂತ ಏನಾದರೂ ವಿಶೇಷವಾದ ತಯಾರಿಗಳನ್ನು ಬೌರಿಂಗ್ ಹಾಸ್ಪಿಟಲ್ ಮಾಡ್ಕೊಂಡಿದ್ದಾರಾ ಹೇಗೆ ಅಂತ? ಖಂಡಿತ ಅರವಿಂದ್, ವಿಶೇಷವಾದ ಪ್ರಕರಣ ಆಗಿರೋದ್ರಿಂದ ವೈದ್ಯಾಧಿಕಾರಿಗಳ ತಂಡ ಎಂದಿನಂತೆ ಅವರು ಏನು ಮೆಡಿಕಲ್ ಟೆಸ್ಟ್ ಮಾಡ್ತಾರೆ ಅದೇ ರೀತಿಯಲ್ಲಿ ಮಾಡ್ತಾರೆ. ಆದರೆ ಸ್ಪೆಷಲಿ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿರುವಂಥ ದೃಶ್ಯಗಳನ್ನು ನೋಡ್ಬೋದು. ಬೋರಿಂಗ್ ಆಸ್ಪತ್ರೆಯ ತುರ್ತು ನಿಗಾ ಘಟಕದ ಹೊರಭಾಗದ ದೃಶ್ಯಗಳು ನಿಮಗೆ ಕಾಣಿಸ್ತಿರುವಂಥದ್ದು. ಈಗ ಗೇಟ್ನ ಕ್ಲೋಸ್ ಮಾಡಿರುವಂಥದ್ದು, ಯಾಕೆಂದರೆ ನಾರ್ಮಲ್ ಆಗಿ ಇಲ್ಲಿ ಆಂಬುಲೆನ್ಸ್ಗಳು ಓಡಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡಿರ್ತಿದ್ರು, ಗೇಟ್ ಓಪನ್ ಇರೋದು. ಆದರೆ
ಪ್ರಜ್ವಲ್ ರೇವಣ್ಣವನ್ನ ಇಲ್ಲಿ ಕರೆತಂದು ಮೆಡಿಕಲ್ ಚೆಕಪ್ ಮಾಡೋ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಇಲ್ಲಿ ಸಂಭವಿಸಬಾರ್ದು ಅಂತ ಒಂದು ಮೇನ್ ಗೇಟನ್ನು ಸಹ ಅಂದರೆ ತುರ್ತು ನಿಗಾ ಘಟಕದ ಗೇಟನ್ನು ಕ್ಲೋಸ್ ಮಾಡಿ ಅಲ್ಲಿ ಆಂಬುಲೆನ್ಸಲ್ಲಿ ಬರುವಂಥವ್ರು ಅಥವಾ ಎಮರ್ಜೆನ್ಸಿ ಇರೋ ಪೇಷಂಟ್ಗಳನ್ನ ಮಾತ್ರ ಒಳ ಬಿಡುವಂಥ ಕೆಲಸ ಮಾಡ್ತಿರುವಂಥದ್ದು. ಉಳಿದಂತೆ ಗೇಟಿನ ಹೊರಭಾಗಕ್ಕೆ ಬಂತು ಅಂದರೆ ಇಲ್ಲಿ ವಾಹನ ಸರಾಗವಾಗಿ ಏನು ಪ್ರಜ್ವಲ್ ರೇವಣ್ಣ SIT ಅಧಿಕಾರಿಗಳ ತಂಡ ಕರ್ಕೊಬರ್ತಾರೆ, ನೇರವಾಗಿ ಅವರನ್ನು ಎಮರ್ಜೆನ್ಸಿ ವಾರ್ಡ್ಗೆ ಕಳಿಸುವಂತಹ ನಿಟ್ಟಿನಲ್ಲಿ ಬ್ಯಾರಿಕೇಡ್ಗಳ ವ್ಯವಸ್ಥೆ ಮಾಡಿಕೊಂಡು ಬ್ಯಾರಿಕೇಡ್ಗಳನ್ನು ಅವ್ರು ಬಂದಾಗ ಮಾತ್ರ ತೆಗೆದು ಬಿಡುವಂಥದ್ದು, ಅಥವಾ ಬೇರೆ ಯಾವುದೋ ಆಂಬುಲೆನ್ಸ್ ಬಂದರೆ ಈಗ ಸದ್ಯಕ್ಕೆ ಬೇರೆ ರೋಗಿಗಳೇ ಬಂದಾಗ ಆಂಬುಲೆನ್ಸ್ ತೆಗೆದು ಬಿಡುವಂಥ ಕೆಲಸ ಮಾಡ್ತಿದ್ದಾರೆ. ಮತ್ತು ವೈದ್ಯಾಧಿಕಾರಿಗಳ ತಂಡ ಯಾವ ರೀತಿ ಮೆಡಿಕಲ್ ಟೆಸ್ಟ್, ಜನರಲ್ ಟೆಸ್ಟ್, ಯಾವುದೇ ಆರೋಪಿಗಳ ಟೆಸ್ಟ್ ಏನಿರುತ್ತೆ ಅದೇ ರೀತಿಯ ಟೆಸ್ಟ್ ಕೂಡ ಈ ಪ್ರಕ್ರಿಯೆಯಲ್ಲೂ ಮಾಡುವಂಥದ್ದು. ಅಂದರೆ ಅವರ BP, ಶುಗರ್ ಲೆವೆಲ್ ಆಗಿರ್ಬೋದು, BP, ಹಾರ್ಟ್ ರೇಟ್ ಎಷ್ಟಿದೆ, ಮತ್ತು ಪಲ್ಸ್ ರೇಟ್ ಎಷ್ಟಿದೆ, ಇದನ್ನೆಲ್ಲ ಮೆನ್ಷನ್ ಮಾಡಿ ಅವರ ಹೈಟು, ವೆಯ್ಟು, ಜೊತೆಗೆ ಅವರ ದೈಹಿಕ ಆರೋಗ್ಯದ ಸ್ಥಿತಿ ಗತಿಗಳು ಏನೇನಿದೆ ಅನ್ನೋದ್ರ ಒಂದು ರಿಪೋರ್ಟ್ ಕೂಡ ಕೊಡ್ತಾರೆ. ಜೊತೆಗೆ ಮೆಡಿಕಲ್ ಸ್ಯಾಂಪಲ್ಸ್ ಅಂದರೆ ಬ್ಲಡ್ ಸ್ಯಾಂಪಲ್ಸು ಮತ್ತು ಯೂರಿನ್ ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡ್ಕೋತಾರೆ. ಅದರ ರಿಪೋರ್ಟ್ ಬಂದಾದಮೇಲೆ ಅದನ್ನು SIT ಅಧಿಕಾರಿಗಳಿಗೆ ಕೊಡ್ತಾರೆ. ಈಗ ಪ್ರಾಥಮಿಕ ವರದಿ ಅಂದರೆ ಏನಿದೆ, ಮೊದಲ ಒಂದು ಜನರಲ್ ಚೆಕಪ್ ಏನಿದೆ, ಸಾಮಾನ್ಯ ಚೆಕಪ್ ಏನಿದೆ, ಅದನ್ನು ಮುಗಿಸಿ ಅದು ಫಿಟ್ಟಾಗಿ ಹೇಗಿದ್ದಾರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಫಿಟ್ನೆಸ್ ಸರ್ಟಿಫಿಕೇಟ್ನ ಕೊಟ್ಟು ಅವರು ಕೋರ್ಟ್ಗೆ ಅಂದರೆ ನ್ಯಾಯಾಧೀಶರ ಮುಂದೆ ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅಂದರೆ ಇವರು ಆರೋಗ್ಯವಾಗಿದ್ದಾರೆ, ಆರೋಗ್ಯ ಸ್ಥಿರವಾಗಿದೆ ಅನ್ನುವಂಥ ಒಂದು ಸರ್ಟಿಫಿಕೇಟ್ನ ವೈದ್ಯಾಧಿಕಾರಿಗಳು ಅಂದರೆ ಅವರು ಬಂದ ನಂತರದಲ್ಲಿ ಅವರ ಆರೋಗ್ಯದ ಸ್ಥಿತಿ ನೋಡಿ ಅದರ ಒಂದು ಸರ್ಟಿಫಿಕೇಟ್ನ ನೀಡುವಂಥ ಕೆಲಸನ ವೈದ್ಯಾಧಿಕಾರಿಗಳ ತಂಡ ಇಲ್ಲಿ ಮಾಡುವಂಥದ್ದು. ಅರವಿಂದ್, ಸೊ ಒಟ್ಟಾರೆ ಇವಾಗ 11 ಗಂಟೆ ತನಕನೂ ಕೂಡ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸನ್ನು ಮಾಡಿ ಆನಂತರ ಪ್ರಜ್ವಲ್ ರೇವಣ್ಣ ಅವರನ್ನು ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಬರ್ತಕ್ಕಂಥ ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿದೆ. ಬಟ್ ಅವ್ರು ಯಾವ ರೀತಿ ಬೇಕಾದರೂ ಅದನ್ನು ಬದಲಾಯಿಸ್ಕೋಬಹುದು. ಮೊದಲೇ ಮೆಡಿಕಲ್ ಟೆಸ್ಟನ್ನು ಮಾಡಿಸ್ಬೋದು ಅಥವಾ ಕೊನೆಗೆ ಮಾಡಿಸ್ಬೋದು, ಅದು ನಡೆಯುತ್ತೆ.